ಕೋಪ ಅನ್ನೋದು ಮನುಷ್ಯನ ಒಂದು ತೀವ್ರತೆಗೆ ಹೋದಾಗ ಮನುಷ್ಯ ವಿಚಲಿತನಾಗ್ತಾನೆ. ಯಾಕೆ ಈ ಕೋಪ ಬರ್ತಾ ಇದೆ? ಹೇಗೆ ತಿಳ್ಕೊಳ್ಳೋದು ಇದನ್ನು ಜನ್ಮಜಾತಕದಿಂದ? ಜನ್ಮಜಾತಕದ ಮೂರನೆಯ ಮನೆ ಅಂದರೆ ಲಗ್ನದಿಂದ ಮೂರನೇ ಮನೆ ಏನಿದೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಅದು ಅಲರ್ಟ್ ಮಾಡೋದು. ಕೋಪ ಬರೋದು ಸಬ್ಕಾನ್ಷಿಯಸ್ ಮೈಂಡಿಂದ. ಕಿರ್ಚೋದು ಮತ್ತು ಅದರಿಂದ ಏನು ಮಾಡ್ತೀವಿ, ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಮನುಷ್ಯ ಏನಾಗ್ತಾನೆ, ಅವನು ರಾಕ್ಷಸನಾಗ್ಬಿಡ್ತಾನೆ. ಈ ಥರ ಒಂದು ಸಮಸ್ಯೆಗಳಲ್ಲಿ ತಾವು ಬಳಲ್ತಾ ಇದ್ದೀರಾ? ಸರಳ ಪರಿಹಾರ ಏನಪ್ಪ ಅಂದರೆ, ಯಾರು ಕೋಪ ಮಾಡ್ಕೊಳ್ತಾ ಇರ್ತಾರೆ ಅವರ ಒಂದು ರೂಮಿನಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಒಂದು ವಾಸ್ತುವಿನ ಒಂದು ಇಂಡೋರ್ ಗ್ರೀನರಿ ಪ್ಲ್ಯಾಂಟ್ಸ್ನ ಆ ಒಂದು ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಇಡುವಂಥದ್ದು ಒಂದನೇ ಪರಿಹಾರ. ಎರಡನೇದು, ಪುಷ್ಯ ನಕ್ಷತ್ರದ ದಿನ ಅವರ ಬಲಗೈಗೆ ಬೆಳ್ಳಿಯ ಖಡ್ಗವನ್ನು ಧಾರಣೆಯನ್ನು ಮಾಡುವಂಥದ್ದು. ಮೂರನೇ ಪರಿಹಾರ ಏನಪ್ಪ ಅಂದರೆ, ಋಣಾತ್ಮಕವಾದಂಥ ಉಪ್ಪನ್ನು 4 ಕೋಣೆಯಲ್ಲಿ ಇಡುವಂಥದ್ದು ಮತ್ತು ಪ್ರತಿ ಅಮಾವಾಸ್ಯ ಮತ್ತು ಹುಣ್ಣಿಮೆ ದಿನ ಅದನ್ನು ಚೇಂಜ್ ಮಾಡುವಂಥದ್ದು. ಈ ಸರಳ ಪರಿಹಾರವನ್ನು ತಾವು ಮಾಡಿ ನೋಡಿ, ಅವರ ಮೈಂಡ್ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಇರುವಂಥ ಕೋಪನ ಕ್ರೋಧನ ಹೆಂಗೆ ಕಡಿಮೆ ಮಾಡುತ್ತೆ ಅಂತ. ಮಾಡ್ತೀರಲ್ವಾ?